ವಿಚಾರ ಸಿಕ್ಕಾಪಟ್ಟೆ ಸದ್ದು ಆಗ್ತಾ ಇದೆ. ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಮಹಾನ್ ನಾಯಕ ಒಬ್ಬ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಹಾನ್ ನಾಯಕ ಯಾರು ಅಂತ ಕಾಂಗ್ರೆಸ್ನವರಿಗೂ ಕೂಡ ಗೊತ್ತು ಅನ್ನೋ ಹೊಸ ಬಾಂಬ್ ಒಂದನ್ನ ಇದೀಗ ಸಿಡಿಸಲಾಗಿದೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಮಹಾನ್ ನಾಯಕ ಯಾರು ಅಂತ ಕಾಂಗ್ರೆಸ್ನವರಿಗೂ ಗೊತ್ತು ಅಂತ ಹೇಳಲಾಗಿದೆ. ಕೊಪ್ಪಳದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿ ಸಚಿವರೇ ಸಾಕ್ಷಿಯಾಗಿ ಮಾತನಾಡಿದ್ದಾರೆ. ರಾಜಣ್ಣ ಹೇಳಿಕೆ ನೋಡಿದ್ಮೇಲೆ ರಾಜಕೀಯ ಎಷ್ಟು ಹೀನಾಯ ಅಂತ ಗೊತ್ತಾಗ್ತಾ ಇದೆ. ಕೆಲವರು ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ತಯಾರಾಗಿದ್ದಾರೆ. ಹನಿ ಟ್ರ್ಯಾಪ್ ಯಾರು ಮಾಡಿಸಿದ್ದಾರೆ ಅಂತ ಗೊತ್ತಾಗಬೇಕು. ಸಿಬಿಐ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆನ ಮಾಡಿಸಬೇಕು ಅಂತ ಒತ್ತಾಯವನ್ನ ಮಾಡಲಾಗಿದೆ. ಕಾಂಗ್ರೆಸ್ನವರೇ ಈ ಒಂದು ಹನಿ ಟ್ರ್ಯಾಪ್ ಅನ್ನ ಮಾಡಲಾಗಿದೆ ಅನ್ನೋದನ್ನ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ. ಇದನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ರಾಜಕೀಯ ಅನ್ನೋದು ಎಷ್ಟು ಹೊಲಸಾಗಿ ಹೋಗಿದೆ ಅಂತ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಮತ್ತು ಶಾಸಕರ ಮೇಲೆ ಹನಿ ಟ್ರ್ಯಾಪ್ ವಿಚಾರ ಭಾಳ ಸದ್ದು ಮಾಡ್ತದೆ. ಈ ಬಗ್ಗೆ ಮಾತನಾಡಲು ಗಂಗಾವತಿ ಶಾಸಕರಂತ ಜನಾರೆಡ್ಡಿ ಅವರು ನಮ್ಮ ಜೊತೆ ಇದೆ, ಮಾತಾಡೋಣ. ಈಗ ಭಾಳಷ್ಟು ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರ ಭಾಳಷ್ಟು ಚರ್ಚೆ ಆಗಿದೆ. ಆ ಮಹಾನ್ ನಾಯಕನ ವಿರುದ್ಧ ಭಾಳಷ್ಟು ಗಂಭೀರವಾದಂಥ ಆರೋಪ ಕೂಡ ಬಿಜೆಪಿ ನಾಯಕರು ಸೇರಿದಂತೆ ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಈ ಹನಿ ಟ್ರ್ಯಾಪ್ ವಿಚಾರ ಭಾಳಷ್ಟು ನಾಯಕರನ್ನ ಯಾರು ಟ್ರ್ಯಾಪ್ ಮಾಡಿದ್ದಾರೆ ಅಂತ ಸರ್? ನೋಡಿ, ಅದನ್ನು ಮಾಧ್ಯಮದವರೆಗೂ ತಮಗೊಂದು ಮಾಹಿತಿ ಇದೆ ಯಾರು ಅನ್ನೋದನ್ನು ಈಗಾಗಲೇ ಒಂದು ಅಂದಾಜು ಬಂದಿದೆ. ಕಾಂಗ್ರೆಸ್ ನಾಯಕರುಗಳಿಗೆ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಆ ಮಹಾನ್ ನಾಯಕ ಯಾರು ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೊಂದು ಐಡಿಯಾ ಇದೆ. ಆದರೆ ಇದೆಲ್ಲವುದನ್ನು ಕೂಡ ಸಾಕ್ಷಾತ್ತು ಅಸೆಂಬ್ಲಿನೇ ವೇದಿಕೆಯಾಗಿ ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ ಅಸೆಂಬ್ಲಿ ಸಾಕ್ಷಿಯಾಗಿ ಅಸೆಂಬ್ಲಿ ಒಳಗಡೆನೇ ಇವತ್ತು ಅವ್ರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ, ಅವ್ರ ಮಗನ ವಿಷಯದಲ್ಲಿ ಕೂಡ ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ, 48 ಮಂದಿ ಶಾಸಕರ ಮೇಲೆ ಕೂಡ ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತಂದರೆ ರಾಜಕೀಯ ಎಷ್ಟು ಹೀನಾಯ ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಅಧಿಕಾರಕ್ಕೋಸ್ಕರ ಇವತ್ತು ಏನು ಬೇಕಾದರೂ ಕೂಡ ಮಾಡಲಿಕ್ಕೆ ಕೆಲವೊಬ್ಬರು ತಯಾರಾಗಿಬಿಟ್ಟಿದ್ದಾರೆ ಅನ್ನೋದು ವಿಚಾರ. ಆದರೆ ಇವತ್ತು ಆ ಮಹಾನಾಯಕರು ಯಾರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಇದೆಲ್ಲವುದನ್ನು ಕೂಡ ರಾಜಣ್ಣವರು ಕೂಡ ಬಾಯ್ಬಿಟ್ಟು ಆ ಹೆಸರನ್ನು ಹೇಳಲಿಕ್ಕೆ ಅವರು ಹೋಗಲಿಲ್ಲ. ಇವತ್ತು ನಾವು ಕಂಪ್ಲೇಂಟ್ ಕೊಡ್ತೀವಿ, ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಅವ್ರ ಪಕ್ಷದವರೇ ಮಾಡಿದ್ದಾರೆ ಅಥವಾ ಇನ್ಯಾರು ಮಾಡಿದ್ದಾರೆ, ಈ ಎಲ್ಲ ವಿಚಾರಗಳು ಹೊರಗಡೆ ಬರಬೇಕು ಅಂತಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಅವರು ತಕ್ಷಣ CBIಗೆ ಇನ್ವೆಸ್ಟಿಗೇಷನ್ಗೆ ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸನ್ಮಾನ್ಯ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಾನು ಹೇಳ್ತಾ ಇರೋದು, ನೀವು CBI ಕೊಡ್ತೀರಾ ಅಥವಾ ಸಿಟ್ಟಿಂಗ್ ಒಬ್ಬ ಹೈಕೋರ್ಟ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡ್ತೀರಾ, ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆಂಟಾಗಿ ಒಂದು ತನಿಖೆಯನ್ನು ಮಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ತಕ್ಷಣ ಒಂದು ಕ್ಷಣ ಕೂಡ ಅವರು ಆಲಸ್ಯ ಮಾಡಿದ್ದೇನೆ ಅವರು ಇದನ್ನು ಕ್ರಮ ಕೈಗೊಳ್ಳಬೇಕು. ಇದ್ರ ಮೂಲಕ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಇಡೀ ರಾಜ್ಯದ ಜನರಿಗೆ